ಒಳ ಮೀಸಲಾತಿಯನ್ನ ಸುಗ್ರೀವಾಜ್ಞೆ ಮೂಲಕ ತಕ್ಷಣವೇ ಜಾರಿಗೊಳಿಸಬೇಕು ಎಂದು ಮಾದಿಗ ಸಮುದಾಯದ ಮುಖಂಡ ಲಿಂಗರಾಜ್ ತಾರ್ಫೈಲ್ ಆಗ್ರಹ ಮಾಡಿದ್ದಾರೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಜಾರಿಗೊಳಿಸುವ ಅಧಿಕಾರವನ್ನ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ನೀಡಿದ್ದು ಮಾದಿಗ ಸಮುದಾಯಕ್ಕೆ ಬಲ ಬಂದಂತಾಗಿದೆ. ಒಳ ಮೀಸಲಾತಿ ಜಾರಿಗೆ ತರುವ ಸಮುದಾಯವು ಹಲವು ವರ್ಷಗಳಿಂದ ನಿರಂತರ ಹೋರಾಟ ಮಾಡುತ್ತಾ ಬಂದಿದೆ. ಇದೀಗ ಸುಪ್ರೀಂ ಮಹತ್ವದ ತೀರ್ಪು ನೀಡಿದ್ದು ಇನ್ನಾದರೂ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಾಗೂ ಸಿಎಂ ಸಿದ್ದರಾಮಯ್ಯ ಅವರು ಸುಗ್ರೀವಾಜ್ಞೆ ಮೂಲಕ ತಕ್ಷಣವೇ ಒಳ ಮೀಸಲಾತಿ ಜಾರಿಗೊಳಿಸಬೇಕೆಂದು ಒತ್ತಾಯಿಸಿದರು. ಒಳ ಮೀಸಲಾತಿಯ ಹೋರಾಟಕ್ಕಾಗಿ 30 ವರ್ಷಗಳಿಂದ ಈ ಹೋರಾಟವನ್ನು ನಡೆಸಿಕೊಂಡು ಬಂದಿರತಕ್ಕಂಥ ಈ ಹೋರಾಟದ ಫಲವಾಗಿ ಇಂದು ಬಹಳ ಸಂತೋಷದ ಸುಪ್ರೀಂ ಕೋರ್ಟಿನ ಐತಿಹಾಸಿಕ ತೀರ್ಪು ಹೊರಬಿದ್ದಿದೆ. ಆ ಒಂದು ತೀರ್ಪಿನ ಆಶಯದಂತೆ ಈ ಒಂದು ಕರ್ನಾಟಕ ಸರ್ಕಾರವೂ ಕೂಡ ಒಳ ಮೀಸಲಾತಿಯನ್ನು ಅತಿ ಶೀಘ್ರದಲ್ಲೇ ಸಚಿವ ಸಂಪುಟವನ್ನು ಕರೆದು ಇದಕ್ಕೆ ಒಂದು ನಿರ್ಣಯವನ್ನು ತೆಗೆದುಕೊಂಡು ಏನು ಕನಸಿತ್ತ ಕನಸನ್ನು ನನಸು ಮಾಡಬೇಕಂತಕ್ಕಂಥ ಒಂದು ಮನವಿಯನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಲ್ಲಿ ಮನವಿ ಮಾಡಿಕೊಳ್ತೀವಿ. ಭಾಳ ವರ್ಷದ ಒಂದು ಕನಸಿತ್ತು. ಈ ಒಂದು ಹೋರಾಟಕ್ಕಾಗಿ ಹಲವಾರು ಜನ ನಮ್ಮ ಸಮಾಜದವರು ಪ್ರಾಣವನ್ನೇ ಬಲಿಕೊಟ್ಟಿರ್ತಕ್ಕಂಥ ಸನ್ನಿವೇಶಗಳಿವೆ, ಆ ಒಂದು ಉದಾಹರಣೆಗಳಿವೆ. ಅದಕ್ಕಾಗಿ ಎಷ್ಟೋ ಜನ ನಮ್ಮ ಸಮಾಜದವರು ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಕೇಸ್ಗಳನ್ನು ದಾಖಲಿಸಿಕೊಂಡು ಜೈಲಿಗೆ ಹೋಗಿರ್ತಕ್ಕಂಥ ಉದಾಹರಣೆಗಳಿವೆ. ಬಹಳಷ್ಟು ತಮ್ಮ ಸರ್ವಸ್ವವನ್ನೇ ತ್ಯಾಗ ಮಾಡಿ ಈ ಹೋರಾಟ ಮಾಡಿರ್ತಕ್ಕಂಥ ಉದಾಹರಣೆ ಇದೆ. ಅದಕ್ಕಾಗಿ ನಾವು ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲ ಜಾತಿ ಪಕ್ಷ ಭೇದ ಎಲ್ಲವನ್ನು ಕೂಡ ಮರೆತು ಎಲ್ಲ ಪಕ್ಷದವರು ಕೂಡ ಒಂದೇ ವೇದಿಕೆಗೆ ಬಂದು, ಎಲ್ಲ ಸಂಘಟನೆದವರು ಕೂಡ ಒಂದೇ ವೇದಿಕೆಗೆ ಬಂದು ಇಂದು ಈ ರಾಜ್ಯದ ಮುಖ್ಯಮಂತ್ರಿಯವರ ಹತ್ರ ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಅದಕ್ಕಾಗಿ ಅತಿ ಶೀಘ್ರದಲ್ಲೇ ಏನು ಸಚಿವ ಸಂಪುಟವನ್ನು ಕರೆದು ಈ ಸುಪ್ರೀಂ ಕೋರ್ಟಿನ ಆದೇಶವನ್ನು ಎತ್ತಿ ಹಿಡಿದು ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕಂತಕ್ಕಂಥ ಮನವಿಯನ್ನು ಮಾಡ್ತೀವಿ. ಇವತ್ತಿನ ಪತ್ರಿಕೆಯ ಮುಖಾಂತರ ಸರ್ವೋಚ್ಚ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೆ ಕರ್ನಾಟಕ ಮತ್ತು ಗುಲ್ಬರ್ಗ ಮಾದಿಗ ಸಮುದಾಯಕ್ಕೆ ಧನ್ಯವಾದಗಳು ಅಥವಾ ಕೃತಜ್ಞತೆ ಸಲ್ಲಿಸ್ತೀವಿ. ಈಗಾಗಲೇ 30 ವರ್ಷದಿಂದ ಮಾದಿಗರ ಸತತವಾಗಿ ಹೋರಾಟ, MRHS ಗಳು ಮಾದಿಗ ಸಂಘಟನೆಗಳು ಎಲ್ಲ ಹೋರಾಟಗಳ ಒಗ್ಗಟ್ಟಿನ ಧನ್ಯವಾದ. ಮತ್ತು 30 ವರ್ಷ ಸತತ ಹೋರಾಟದಿಂದ ಇವತ್ತು ಸಂವಿಧಾನದ ಬಾಬಾ ಸಾಹೇಬ್ ಕೊಟ್ಟಂಥ ಸಂವಿಧಾನದ ಬಗ್ಗೆ ನಮಗೊಂದು ಸುಪ್ರೀಂ ಕೋರ್ಟಿನ ನ್ಯಾಯ ಸಿಕ್ಕದ. ಆ ಸುಪ್ರೀಂ ಕೋರ್ಟ್ ಆದೇಶದಂತೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಯಥಾಸ್ಥಿತಿ ಅನುಷ್ಠಾನಗೊಳಿಸಿ ಕ್ಯಾಬಿನೆಟ್ ಕರೆದು ಈಗಾಗಲೇ ಸದಾಶಿವ ಮಾಡೋದು ಮತ್ತು BJP ಸರ್ಕಾರ ಮಾಡೋದಂತ ಎರಡೂ ಅನ್ವಯಪಡಿಸಿ ಈ ಮಾದರಿ ಕೊಡಬೇಕಂದ್ರೆ ತಕ್ಷಣ ಯಥಾವತ್ತ ಅದನ್ನು ಅನುಷ್ಠಾನಗೊಳಿಸಬೇಕಂತ ಗುಲ್ಬರ್ಗ ಮಾದರಿ ಒತ್ತಾಯ ಇವತ್ತೆಲ್ಲರೂ ನಮ್ಮ ಗುಲ್ಬರ್ಗ ಎಲ್ಲ ಪಕ್ಷ ಮರೆತು ಸಮಾಜ ವತಿಯಿಂದ ಈ ಮುಖ್ಯಮಂತ್ರಿಗಳಿಗೆ ನಮ್ಮ ಒತ್ತಾಯ ಅದ. ಅದಕ್ಕೆ ತಾವು ಮುಂದಿನ ದಿನಗಳಲ್ಲಿ ಸದ್ಯದ ಕ್ಯಾಬಿನೆಟ್ ಕರೆದು ಈ ಸುಪ್ರೀಂ ಕೋರ್ಟ್ ಆದೇಶ ಯಥಾವತ್ತ ಅನುಷ್ಠಾನ ತರಬೇಕಂತ ನಮ್ಮ ವಿನಂತಿ. ಏನೋ ಪ್ರತಿಭಟನೆ ಆಗಿರ್ಬೋದು, ಏನಾದ್ರೂ ಮನವಿ ಕೊಡ್ತಾ ಇದ್ದೀವಿ. ಮಾಡಲ್ಲ ಸರ್ಕಾರ ತಜ್ಞ ಅಂತ ಹೇಳ್ತೀವಿ, ಅವರನ್ನು ಮನವಿ ಮಾಡ್ತೀವಿ. ಯಾಕಂದ್ರೆ ಮುಖ್ಯ ಅನೇಕ ಒತ್ತಡಗಳ ಏನೇನೋ ನಡೀತಾ ಇದ್ದೀವಿ. ಅದಕ್ಕಾಗಿ ಅವರನ್ನು ಮನವಿ ಮಾಡಿ ರಿಕ್ವೆಸ್ಟ್ ಮಾಡ್ತೀವಿ, ಯಥಾವತ್ತು ಜಾರಿ ಮಾಡ್ತೀವಿ. ಯಾವುದೇ ಪ್ರತಿಭಟನೆ ಮಾಡಕ್ಕೆ ಯಾಕಂದ್ರೆ ಸುದ್ದಿಗೋಷ್ಠಿಯಲ್ಲಿ ಮಾದಿಗ ಸಮಾಜದ ಹಿರಿಯ ಮುಖಂಡರಾದ ಶ್ಯಾಮನಾಟಿಕರ್, ಪರಮೇಶ್ವರ್ ಖಾನಾಪುರ್, ದಶರಥ್ ಕಲಗುರ್ತಿ, ಬಸವರಾಜ್ ಜವಳಿ, ಬಂಡೇಶ್ ರತ್ನಡ್ಗಿ, ರಾಜು ಕಟ್ಟಿಮನಿ, ಪ್ರಕಾಶ್ ಮಾಳ್ಗೆ, ಶ್ರೀಮಂತ್ ಭಂಡಾರಿ ಸೇರಿದಂತೆ ಇತರರು ಇದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ.